ಹಾರೋಹಳ್ಳಿ ತಾಲೂಕಿನ ತೇರುಬೀದಿ ಸಮೀಪ ಇರುವ ಬೆಟ್ಟಹಳ್ಳಿ ಗ್ರಾಮದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಕಾರ್ತಿಕ ಮಾಸದ ದೀಪ ಮಹೋತ್ಸವ ಹಾಗೂ ಹೋಮ ಹವನಗಳು ಬಹಳ ವಿಜೃಂಭಣೆಯಿಂದ ನೆರವೇರಿದವು. ಬೆಟ್ಟಹಳ್ಳಿಯ ಬೆಟ್ಟದ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಕಾರ್ತಿಕ ಮಾಸದ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಮುಂಜಾನೆ 5:30ರಿಂದ ಗಂಗಾ ಪೂಜೆ, ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ, ನಾಂದಿ ಸಮಾರಾಧನೆ, ಏಕಾದಶ ರುದ್ರಕಳಶ, ಅಘೋರ ರುದ್ರಕಳಶ ಸ್ಥಾಪನೆ ಪೂರ್ವಕವಾಗಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ರುದ್ರಾಭಿಷೇಕವನ್ನು ಪುಷ್ಪಾಲಂಕಾರ ರಾಜೋಪಚಾರ ನಡೆದು ನಂತರ ಯಾಗಶಾಲೆಯ ಆವರಣದಲ್ಲಿ ಮಹಾಗಣಪತಿ ಹೋಮ, ಪಂಚಬ್ರಹ್ಮಾದಿ ಕಳಶ ಹೋಮ, ಆದಿತ್ಯ ನವಗ್ರಹ ಹೋಮ, ಮಹಾಮೃತ್ಯುಂಜಯ ಹೋಮ ಹಾಗೂ ಕಾಳಮಹಾ ಹೋಮ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಶಕ್ತಿಪೂರ್ವಕವಾಗಿ ಶಿವಶಕ್ತಿಪೂರ್ವಕವಾಗಿ ಮಹಾರುದ್ರ ಹೋಮವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸ್ವಾಮಿಗೆ ದೃಷ್ಟಿಪೂರ್ವಕವಾಗಿ ಕೂಷ್ಮಾಂಡ ಛೇದನ, ಕದಳಿ ಛೇದನ ಹಾಗೂ ನಾರಿಕೇಳ ಜಂಬೀರ ತಡೆ ಪೂಜೆಯನ್ನು ಸಕಲ ಭಕ್ತಾದಿಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ವೀರಶೈವ ಆಗಮೋಕ್ತ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮ ನಡೆದು ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ತೀರ್ಥಪ್ರಸಾದವನ್ನು ನೀಡಲಾಯಿತು. ಡಾಕ್ಟರ್ ಸಿ ವೆಂಕಟೇಶ್ ರವರು ಮಾತನಾಡಿ, ಕಾರ್ತಿಕ ಮಾಸದಲ್ಲಿ ನಮ್ಮ ಮನೆಯ ದೇವರಾದ ಶ್ರೀ ಬೆಟ್ಟದ ಕಾಲಭೈರವೇಶ್ವರ ಸ್ವಾಮಿಗೆ ಕಾರ್ತಿಕ ದೀಪೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಈಗಾಗಲೇ ಹೋಮ ಹವನಾದಿಗಳು ನೆರವೇರಿದ್ದು, ಬೆಟ್ಟಹಳ್ಳಿ, ತೇರುಬೀದಿ, ದೊಡ್ಡೂರು, ಐನೂರು ದೊಡ್ಡಿ, ಮುರುಗಮ್ಮನ ದೊಡ್ಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ಹೂ ಹೊಂಬಾಳೆ ಸೇವೆಯ ಜೊತೆಗೆ ಸಂಜೆ ಕಾರ್ತಿಕ ಮಾಸದ ದೀಪೋತ್ಸವವನ್ನು ಸಹ ನೆರವೇರಿಸಲಾಯಿತು ಎಂದರು. ಬೆಟ್ಟದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಾ ವೆಂಕಟೇಶ್, ಡಾಕ್ಟರ್ ಶ್ರೀ ವೆಂಕಟೇಶ್ ವೃಷಭಾದ್ರಿ, ಮನೋಜ್ ಅಭಿಷೇಕ್, ಬೆಂಗಳೂರಿನ BMLನ ಇಂಜಿನಿಯರ್ ಶಿವಸಿದ್ದಯ್ಯ, ಮಂಜು ಮರಳವಾಡಿ, ಕೆಬ್ಬೆದೊಡ್ಡಿಯ ಶ್ರೀ ಶನೀಶ್ವರ ಸ್ವಾಮಿ ದೇವಾಲಯದ ಅರ್ಚಕರಾದ ಸಿದ್ದಯ್ಯ ಸ್ವಾಮೀಜಿಗಳು ಮತ್ತು ಕುಟುಂಬ ವರ್ಗದವರ ಸಹಕಾರದೊಂದಿಗೆ ಹಾಗೂ ದೇವಾಲಯದ ಪ್ರಧಾನ ಅರ್ಚಕರಾದ ಮಂಜಯ್ಯ ಮತ್ತು ಲಿಖಿತೇಶ್ ರವರ ಸಹಕಾರದೊಂದಿಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದ್ದವು. ದೇವಾಲಯದಲ್ಲಿ ನಡೆದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ವೇದಬ್ರಹ್ಮ ಶ್ರೀ ರೇಣುಕಾ ಪ್ರಸಾದ್ ಮಾರ್ಗದರ್ಶನದಲ್ಲಿ ನವೀನ್ ಶಾಸ್ತ್ರಿಗಳು ಹಾಗೂ ಮಂಜುನಾಥ್ ಶಾಸ್ತ್ರಿಗಳು ವೈದಿಕತ್ವದಲ್ಲಿ ಹಾಗೂ ಕೆಬ್ಬೆದೊಡ್ಡಿಯ ಸಿದ್ದಯ್ಯ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ದೇವಾಲಯದ ಧರ್ಮದರ್ಶಿಗಳಾದ ವೃಷಭಾದ್ರಿ ವೆಂಕಟೇಶ್ ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ದೂರ ಇಟ್ಕೊಂಡ್ಬಿಡೋದು.
ಸುಮ್ಮನೆ ಎಲ್ಲ ಎಷ್ಟೋ ಊಟ ಮಾಡಿಲ್ಲ ಎಲ್ಲ ಜನಗಳು ಏನ್ ಮಾಡ್ತಾರೆ ಹೇಳ್ಬಿಡ್ಬೇಕು ಅವ್ರಿಗೆ ಬಸಾರ್ಬೇಕು. ಕೇಳಿ ಎಲ್ಲ ಮಾಡಿದೆಲ್ಲ ಕೇಳೋಣ ಅಣ್ಣ. ಅವ್ರನ್ನ ಕೇಳಿ ಹೇಳ್ಬೇಕು ಪಟ್ಟಂತ ಪಟ್ಟ ಹೇಳ್ಬೇಕು ಆಗಿರೋದೆಲ್ಲ ಸರಿ ಹೋಗೋದ ಅಂತ. ತೃಪ್ತಿ ಆಗಿದೆ ತಾಯಿ. ಸಮಾಧಾನವಾಗಿ ನೀವು ಅಂಗಳ ಸೇರ್ಬಾರ ತಾಯಿ. ಗರ್ಭಗುಡಿ ಸೇರ್ಬೋದ ನೀವು? ಬಂದಿರೋ ಭಕ್ತರನ್ನೆಲ್ಲ ದೃಷ್ಟಿ ಆಶೀರ್ವಾದ ಮಾಡ್ಬೋದ ನೀವು? ಮಾಡ್ತೀರ ತಾಯಿ? ಕಷ್ಟ ಅಂತ ಬೇಡ್ಕೊ ಬಂದವ್ರಿಗೆಲ್ಲ ನೀವು ಆಶೀರ್ವಾದ ಕೊಡ್ತೀರಾ? ನಡಿ ತಾಯಿ, ಒಳಗಡೆ ನಡಿಬೇಕು ತಾಯಿ. ಈಚೆಗೆ ಇಟ್ಕೊಬತ್ತವ್ರೆ. ಅತಿ ಕ್ರೂರ ಮಹಾಕಾಯ ಕಲ್ಪಾಂತದ ಅನೋಪಮ ಭೈರವಾಯ ನಮಸ್ತುಭ್ಯಂ ಅನುಜ್ಞಾಂ ದಾತುಮರ್ಹಸಿ. ಬೆಟ್ಟದ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯವರ ಈ ದಿನದ ಪೂಜಾ ಕಾರ್ಯಕ್ರಮ ವೇದ ಬ್ರಹ್ಮಶ್ರೀ ರೇಣುಕಾ ಪ್ರಸಾದ್ರವರ ಮಾರ್ಗದರ್ಶನ ಪೂರ್ವಕ ನವೀನ್ ಶಾಸ್ತ್ರಿಗಳವರ ವೈದಿಕತ್ವದಲ್ಲಿ ಹಾಗೂ ಕೆಬ್ಬೆದೊಡ್ಡಿಯ ಸಿದ್ದಯ್ಯ ಸ್ವಾಮಿಗಳವರ ಒಂದು ಉಪಸ್ಥಿತಿಯಲ್ಲಿ ಈ ದೇವಾಲಯದ ಧರ್ಮದರ್ಶಿಗಳಾದಂತಹ ವೃಷಭಾದ್ರಿ ವೆಂಕಟೇಶ್ವರವರ ಒಂದು ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಕ್ರಮವನ್ನು ತುಂಬ ಸಾಂಗವಾಗಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನವಾಗಿ ಬೆಳಿಗ್ಗೆ ಮುಂಜಾನೆ 5:30ರಿಂದ ಗಂಗಾ ಪೂಜೆ, ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ನಾಂದಿ ಸಮಾರಾಧನೆ, ಏಕಾದಶ ರುದ್ರ ಕಲಶ, ಅಘೋರ ರುದ್ರ ಕಲಶ ಸ್ಥಾಪನೆ ಪೂರ್ವಕ ನಂತರ ಶ್ರೀ ಸ್ವಾಮಿಗೆ ಮಹಾನ್ಯಾಸಪೂರ್ವಕ ಮಹಾರುದ್ರಾಭಿಷೇಕ, ನಂತರ ಪುಷ್ಪಾಲಂಕಾರ, ಅಷ್ಟೋತ್ತರ, ರಾಜೋಪಚಾರ ನಡೆದು ನಂತರ ಯಾಗಶಾಲೆಯ ಆವರಣದಲ್ಲಿ ಮಹಾಗಣಪತಿ ಹೋಮ, ಪಂಚಬ್ರಹ್ಮ ಕಲಶ ಹೋಮ, ಆದಿತ್ಯಾದಿ ನವಗ್ರಹ ಮಹಾಮೃತ್ಯುಂಜಯ ಹೋಮ ಹಾಗೂ ಕಳಾಹೋಮ, ಶ್ರೀ ಸ್ವಾಮಿಗೆ ಶಕ್ತಿಪೂರ್ವಕವಾಗಿ ಶಿವಶಕ್ತಿ ಕಳನ್ಯಾಸಪೂರ್ವಕವಾಗಿ ಮಹಾರುದ್ರ ಹೋಮ ಪೂಜಾ ಕಾರ್ಯಕ್ರಮ
ಅತಿ ಸಾಂಗವಾಗಿ ನಡೆದು ನಂತರ ಮಹಾಪೂರ್ಣಾಹುತಿ, ಸಕಲ ದೃಷ್ಟಿದೋಷ ನಿವಾರಣೆಗಾಗಿ ಕೂಷ್ಮಾಂಡ ಛೇದನ, ಕದಳಿ ಛೇದನ ಹಾಗೂ ನಾರಿಕೇಳ ಜಂಬೀರ ತಡೆ ಪೂಜೆಯನ್ನು ಸಹ ಮಾಡಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ, ಗ್ರಾಮಸ್ಥರ ಸಮ್ಮುಖದಲ್ಲಿ ಹಾಗೂ ನೆರೆಹೊರೆಯಿಂದ ಬಂದಿರುವಂತಹ ಸಕಲ ಸದ್ಭಕ್ತರ ಒಂದು ಸಹಾಯಪೂರ್ವಕವಾಗಿ ಈ ಕಾರ್ಯಕ್ರಮ ಅತಿ ಸಾಂಗವಾಗಿ ತುಂಬ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳೊಂದಿಗೆ, ವೀರಶೈವ ಆಗಮೋಕ್ತ ವಿಧಿವಿಧಾನಗಳೊಂದಿಗೆ ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಈಗ ಕಾಲಭೈರವೇಶ್ವರ ಮಹಾಸ್ವಾಮಿಯವರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ದೃಷ್ಟಿಧಾರಣ ಪೂರ್ವಕವಾಗಿ ಸಕಲ ಸದ್ಭಕ್ತರಿಗೆ ಆಶೀರ್ವಾದ ಪೂರ್ವಕವಾಗಿ ದರ್ಶನ ಭಾಗ್ಯವನ್ನು ಸ್ವಾಮಿ ಕರುಣಿಸ್ತಾ ಇದ್ದಾನೆ. ಇನ್ನು ಮುಂದೆ ಸಹ ಇದೇ ರೀತಿ ಎಲ್ಲ ಒಂದು ಪೂಜಾ ಕಾರ್ಯಕ್ರಮದ ಫಲ ಶೀಘ್ರವಾಗಿ ಪೂಜೆ ಮಾಡಿಸಿದಂತಹ ಭಕ್ತರಿಗೆ, ಕರ್ತೃಗೆ, ಹಾಗೆ ಇಲ್ಲಿ ನೆರೆದಿರುವಂತಹ ಸಮಸ್ತ ಭಕ್ತಾದಿಗಳಿಗೆ ಒಳ್ಳೆಯ ಆಶೀರ್ವಾದವನ್ನು ಕರುಣಿಸಿ ಭಗವಂತನ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ತೀವಿ. ಓಂ ಶಿವಂ ಭೂಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಮಂಜುನಾಥ್ ವೇದ ಬ್ರಹ್ಮಶ್ರೀ BS ಮಂಜುನಾಥ್ ಶಾಸ್ತ್ರಿಗಳು ನಮ್ಮ ಹೆಸರು. ಆಗಮಿಕರು, ತುಮಕೂರು ಸಿದ್ಧಗಂಗಾ ಮಠದ ಆಗಮ ಪ್ರವೀಣದ ಶಾಸ್ತ್ರ ಅಧ್ಯಾಪಕರು. ರೇಣುಕಾ ಶಾಸ್ತ್ರಿಗಳು. ಮಾಧ್ಯಮ ಮಿತ್ರರಲ್ಲಿ ವಂದನೆಗಳು. ಈ ದಿನದ ಈ ಕಾರ್ಯಕ್ರಮದ ವಿಶೇಷವೇನೆಂದರೆ, ಕಾರ್ತಿಕ ಮಾಸದ ಪುಣ್ಯ ದಿನ. ಕಾರ್ತಿಕ ಮಾಸದಲ್ಲಿ ಒಂದು ನಮ್ಮ ದೇವಾಲಯದ ದೇವಸ್ಥಾನದಲ್ಲಿ ಒಂದು ಮಹಾರುದ್ರಯಾಗ, ರುದ್ರಹೋಮ, ಮಹಾರುದ್ರಯಾಗವನ್ನು ಮಾಡಬೇಕೆಂದು ನಾವು ಇಚ್ಛಿಸಿ ಒಂದು ಪ್ರಾರ್ಥನೆ ಮಾಡಿ ಸ್ವಾಮಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಕಾರ್ತಿಕ ಮಾಸದಲ್ಲಿ ಸ್ವಾಮಿಯ ಒಂದು ರುದ್ರಹೋಮ, ರುದ್ರಾದಿ ಹೋಮ, ಹೂ ಹೊಂಬಾಳೆ ಸೇವೆ ಅಂತ, ಮೆರವಣಿಗೆ ಅಂತ ಏನು ಕರಿತೀವಿ ಸ್ವಾಮಿಗೆ, ಆ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಕಾರ್ತಿಕ ಮಾಸದಲ್ಲಿ ಇವತ್ತು ಬೆಳಗ್ಗೆಯಿಂದ ನಾವು ರುದ್ರಯಾಗದಲ್ಲಿ ಪಾಲ್ಗೊಂಡು ಕಾರ್ತಿಕ ಮಾಸದಲ್ಲಿ ಒಂದು ಪ್ರಸಾದ ವಿನಿಯೋಗವನ್ನು ಭಕ್ತಾದಿಗಳಿಗೆ ನೆರವೇರಿಸಿ ಈಗ ಈ ದಿನ ಸಂಜೆ ಕಾರ್ತಿಕ ದೀಪೋತ್ಸವವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಕಾರ್ತಿಕ ದೀಪೋತ್ಸವ ಇಡೀ ನಮ್ಮ ಗ್ರಾಮ ಏನಿದೆ, ಇಲ್ಲಿ ಪಕ್ಕದಲ್ಲಿ ಬೆಟ್ಟಹಳ್ಳಿ ಗ್ರಾಮ, ತೇರ್ಬಿದಿ ಗ್ರಾಮ, ಐನೂರು ದೊಡ್ಡಿ, ದೊಡ್ಡೂರು, ಮಲ್ಗಮ್ಮನ ದೊಡ್ಡಿ, ಐನೂರು ದೊಡ್ಡಿ, ದೊಡ್ಡೂರು, ಇದೆಲ್ಲ ಗ್ರಾಮದ ಭಕ್ತಾದಿಗಳೆಲ್ಲ ಸೇರಿ ಈ ದಿನ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಕಾರ್ತಿಕ ದೀಪೋತ್ಸವವನ್ನು ನಾವು ನೆರವೇರಿಸುತ್ತಿದ್ದೇವೆ. ಸಕಲ ಭಕ್ತಾದಿಗಳೆಲ್ಲರೂ ವಿಜೃಂಭಣೆಯಿಂದ ಕಾರ್ತಿಕ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದೇ ಈ ದಿನದ ವಿಶೇಷ ಪೂಜಾ ಕಾರ್ಯಕ್ರಮ. ಅದಕ್ಕಾಗಿ ತಮ್ಮೆಲ್ಲರ ಆಗಮನಕ್ಕಾಗಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸ್ವಾಮಿಯ ಕಾಲಭೈರವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದೀರಾ. ನಾವೆಲ್ಲರೂ ಧನ್ಯರಾಗಿದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಕಲ ಭಕ್ತಾದಿಗಳಿಗೂ ನಾನು ಈ ದಿನ ವಂದನೆಗಳು ಹಾಗೂ ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ. ಸಕಲ ಭಕ್ತರಿಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸಿಗುವಂತಾಗಲಿ. ಇಲ್ಲಿ ನೆಲೆಸಿರುವಂಥ ಕಾರ್ಯಸಿದ್ಧಿ ವಿನಾಯಕ ಅವರ ಬಳಿ ಬಂದು ಅವರು ಏನೇ ಕೆಲಸ ಕಾರ್ಯ ಆಗಬೇಕು ಅಂತ ಯಾರೇ ಬಂದು ಬೇಡ್ಕೊಂಡು ಹೋದರೆ ಅವರ ಕಾರ್ಯ ಸತಸಿದ್ಧ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ, ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ, ಜನಗಳಲ್ಲಿ ಆ ನಂಬಿಕೆ ಇದೆ. ಹಾಗೆ ಮಹಾತಾಯಿ ಇಲ್ಲಿ ಲಕ್ಷ್ಮೀ ದೇವಮ್ಮ ತಾಯಿ ನೆಲೆಸಿದ್ದಾರೆ. ಆ ಲಕ್ಷ್ಮೀ ದೇವಮ್ಮ ಕೂಡ ಭಾಳಷ್ಟು ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವಿವಾಹ ಭಾಗ್ಯ, ಸಂತಾನ ಭಾಗ್ಯ ಇದನ್ನೆಲ್ಲ ಅವರು ಕರುಣಿಸುತ್ತಾ ಆಶೀರ್ವದಿಸುತ್ತಾ ತಾಯಿ ಇಲ್ಲಿ ನೆಲೆ ನಿಲ್ಲಿಸಿದ್ದಾರೆ. ಅದು ಒಂದು ವಿಶೇಷ ನಮ್ಮ ದೇವಾಲಯದಲ್ಲಿ. ತಾಯಿ ಈ ಮಹಾಶಕ್ತಿ ಇಲ್ಲಿ ನೆಲೆಸಿರೋದು, ಸುತ್ತಮುತ್ತಲ ಗ್ರಾಮದಲ್ಲಿ ಈ ಬೆಟ್ಟದಲ್ಲಿ ತಾಯಿ ನೆಲೆಸಿರೋದೇ ಒಂದು ನಮ್ಮ ಪುಣ್ಯ. ಆ ತಾಯಿ ಒಂದು ಮಹಾಶಕ್ತಿ ಎಲ್ಲ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ಪ್ರತಿಯೊಬ್ಬರಿಗೂ ಒಂದು ತಾಯಿ ಒಂದು ಆಶ್ರಯ ನೀಡುತ್ತಾ ಆಶೀರ್ವದಿಸುತ್ತಾ ಇಲ್ಲಿ ಸನ್ನದ್ಧರಾಗಿದ್ದಾರೆ. ಅವರಿಗೂ ತಾಯಿ ಸಕಲ ಸಿದ್ಧಿಯನ್ನು ಕರುಣಿಸಲಿ, ಸಕಲ ಸೌಭಾಗ್ಯಗಳು ನೀಡಲಿ ಎಂದು ಮತ್ತೊಮ್ಮೆ ನಾನು ನಿಮ್ಮ ಮಾಧ್ಯಮದವರ ಮುಖಾಂತರ ತಾಯಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ.